ನೋಡಿ ಸರ್, ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 35 ಗುಂಟೆ. ಇದು ಬೆಂಗಳೂರಿಂದ 122 ಕಿಲೋಮೀಟ್ರ್ 23 ಕಿಲೋಮೀಟ್ರ್ ಆಗುತ್ತಾ. ಮೈಸೂರಿಂದ 30 ಕಿಲೋಮೀಟ್ರ್ ಆಗುತ್ತಾ. ಜಾಗ ನೋಡಿ ಬಾಕ್ಷಾಗಿ ಸಖತ್ತಾಗಿದೆ. ರೋಡ್ಗೆ ಹೆಚ್ಚಿಗೆ ಒಂದು 200 ಅಡಿ ಐತೆ ನೋಡಿ. ಇಲ್ಲಿ ಊರಿಗೆ ನಿಯರ್ ಹತ್ರ ಇರುವಂಥ ಜಾಗ. ಯಾರ ಒಂದು 30 ಗಂಟೆ ಚಿಕ್ಕ ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆ ಕಟ್ಟಿಗಿರ್ತೀವಿ ಅನ್ನೋರ್ಗೆ ಜಾಗ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ರೆಡ್ ಸಾಯಲು. ಜಾಗದ ಕಡೆ ತೋರಿಸ್ತೀನಿ ನೋಡಿ. ಇದೇ ಜಾಗ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 200 ಅಡಿ ಬರ್ತದ. ಇದು ಮೈಸೂರಿಂದ 35 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 122 ಕಿಲೋಮೀಟ್ರ್ ಆಗುತ್ತಾ. 22-23 ಕಿಲೋಮೀಟ್ರು. ಪಕ್ಕದಲ್ಲೊಬ್ಬರು ಬೆಂಗಳೂರಿನವ್ರು ತಗೊಂಡಿದ್ದಾರೆ. ಆ ಜಮೀನಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ಜಾಗ ಮಾತ್ರ ಸೂಪರ್ ಆಗಿದೆ. ಪಿತ್ರಾಜಿತ ಯಾರೋ ಪರ್ಚೇಸ್ ಮಾಡಿಲ್ಲ. ಲೀಗಲ್ ಡಾಕ್ಯುಮೆಂಟು ಜನರಲ್ಲು. ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು 200 ಅಡಿ ಮೇಲೆ ಬರ್ತದ. ಈ ನೀಲಗಿರಿ ಬೇಡ ಅಂದ್ರೆ ತೆಗಿಸಾಕ್ಬಿಟ್ಟು ತೋಟ ಮಾಡ್ಕೋಬೋದು. ಈ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ 35 ಗುಂಟೆ ನೋಡಿ. ಸೋಮನಾಥ್ಪುರ ರೋಡಿಂದ ಒಳಗಡೆಗೆ ಒಂದು 3 ಕಿಲೋಮೀಟ್ರು 4 ಕಿಲೋಮೀಟ್ರು. ಟಿ ನರಸೀಪುರದಿಂದ ಒಂದು 8-10 ಕಿಲೋಮೀಟ್ರು. ಮೈಸೂರಿಂದ 35. ಬೆಂಗಳೂರಿಂದ 122-123 ಕಿಲೋಮೀಟ್ರ್ ಆಗುತ್ತಾ. ಇವರು ಕುಂಟೆ 1,60,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 2,000 3,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಜನರಲ್ಲು ಪಿತ್ರಾಜಿತ ಯಾರೋ ಪರ್ಚೇಸ್ ಮಾಡಿಲ್ಲ. ಡಾಕ್ಯುಮೆಂಟು ಲೀಗಲ್ ಆಗೈತೆ. ತಾರ್ ರೋಡಿಗೆ ಹೆಚ್ಚು ಕಮ್ಮಿ ಒಂದು 200 ಅಡಿ ಬರ್ತದೆ ನೋಡಿ. ತೋಟ ಮಾಡ್ಕೊ ಯಾರು ಆರಾಮಾಗ ಊರ ಪಕ್ಕಕ್ಕೈತೆ ಒಂದು ಮನೆ ಕಟ್ಟಿಗೆ ವಾಶ ಮಾಡ್ಕೊಂಡು ಅಶ್ವಿನ್ ಫಾರಮ್ಮು ಮೇಕೆ ಸಡ್ಡು ಮಾಡ್ಕೊ ಇರೋಂಥವ್ರಿಗೆ ಜಾಗ ಸೂಪರಾಗಿದೆ. ಒಳ್ಳೆ ರೆಡ್ ಸಾಯಿಲು. ಮಣ್ಣಂತೂ ತುಂಬ ರೆಡ್ ಆಗಿದೆ.